ಹಿಂದೂ ಧರ್ಮೀಯರ ಹೊಸ ವರ್ಷವಾದ ಯುಗಾದಿ ಹಬ್ಬವನ್ನ ಯುಗಾದಿ ಉತ್ಸವದ ಮೂಲಕ ಮಾರ್ಚ್ 19ರಂದು ಕುಮಟಾ ಪಟ್ಟಣದ ಗಿಬ್ ಹೈಸ್ಕೂಲ್ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಡಾ ಸುರೇಶ್ ಹೆಗಡೆ ತಿಳಿಸಿದರು. ಕುಮಟಾ ಪಟ್ಟಣದ ವೈಭವ ಪ್ಯಾಲೇಸ್ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಯುಗಾದಿ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಡಾ ಸುರೇಶ್ ಹೆಗಡೆ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ 18ನೇ ವರ್ಷದ ಯುಗಾದಿ ಉತ್ಸವವನ್ನು ಆಚರಿಸಲು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಮಾರ್ಚ್ 18ರ ಬುಧವಾರ ಸಾಯಂಕಾಲ 4 ಗಂಟೆಗೆ ದೇವರಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನಡೆಸಿ ಪಟ್ಟಣದಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಹೊಸ ವರ್ಷದ ಸ್ವಾಗತವನ್ನ ಜನತೆಗೆ ಕೋರಲಿದ್ದೇವೆ. ಮಾರ್ಚ್ 19ರಂದು ಮಧ್ಯಾಹ್ನ 3:30 ಗಂಟೆಗೆ ಸನಾತನ ದಿವ್ಯ ಪರಂಪರೆಯನ್ನ ಸಾರುವ ಎಲ್ಲ ಸಮಾಜಗಳ ಸ್ತಬ್ಧಚಿತ್ರಗಳ ಮೆರವಣಿಗೆ ನಡೆಯಲಿದೆ. ಚಂಡೆ ವಾದ್ಯದ ಜತೆಗೆ ವಿವಿಧ ಕಲಾ ತಂಡಗಳು ಭವ್ಯ ಶೋಭಾಯಾತ್ರೆಗೆ ಮೆರಗು ನೀಡಲಿವೆ. ಬಳಿಕ ಶೋಭಾಯಾತ್ರೆ ಗಿಬ್ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶಗೊಂಡು ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಈ ವರ್ಷ ವಿಶೇಷವಾಗಿ ಮಡಿವಾಳ ಸಮಾಜದ ಪ್ರಮುಖರಾದ ಗಜಾನನ ಮಡಿವಾಳ ಅವರನ್ನು ಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿಕೊಂಡು ಈ ಯುಗಾದಿ ಉತ್ಸವವನ್ನು ಅದ್ದೂರಿಯಾಗಿ ಮಾಡಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು. ನಮ್ಮ ಈ ಒಂದು ಹೊಸ ವರ್ಷ ಯುಗಾದಿ ಇಡೀ ಭಾರತ ದೇಶದಲ್ಲಿ ನಾವು ಯುಗಾದಿಯನ್ನು ಹೊಸ ವರ್ಷ ಅಂತೆಲ್ಲ ಆಚರಿಸ್ತಾ ಇದ್ದೇವೆ. ಈ ಹೊಸ ವರ್ಷವನ್ನು ವಿಶೇಷವಾಗಿ ನಾವು ಮನೆಯಲ್ಲಿ ಆಚರಿಸುವುದು ಮತ್ತು ಅದರ ಜೊತೆಯಲ್ಲಿ ಸಾರ್ವಜನಿಕವಾಗಿ ಆಚರಿಸಬೇಕು. ಆ ಮೂಲಕವಾಗಿ ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಹೇಳುವ ಉದ್ದೇಶದಿಂದ ಕಳೆದ 17 ವರ್ಷದಿಂದ ಸಾರ್ವಜನಿಕವಾಗಿ ನಾವು ಯುಗಾದಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ವರ್ಷ 18ನೇ ವರ್ಷ. ಅದಕ್ಕಾಗಿ ಈಗಾಗಲೇ ಹೇಳಿದಾಗೆ ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ಈ ಸಮಿತಿ ಮೂಲಕವಾಗಿ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ. ವಿಶೇಷತೆ ಅಂದರೆ ಈ ಸಲ ನಾವು ಪ್ರತಿ ವರ್ಷವೂ ಹಾಗೆ ಮಾಡ್ತಾ ಇದ್ದೀವಿ. ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ, ಅವರ ಆಶೀರ್ವಚನ, ಇದಕ್ಕೆ ಪೂರಕವಾಗಿ ನಾವು ಈ ಸಲ ಕಳೆದ 4-5 ವರ್ಷದಿಂದ ಭಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಸಲ ವಿಶೇಷವಾಗಿ ಪರಮ ಪೂಜನೀಯ ಶಿವಾತ್ಮಾನಂದಪುರಿ ಸ್ವಾಮೀಜಿಯವರು ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮದ ಬಂಡದಕುಳಿ ಅವರ ವಾಸ್ತವ್ಯ, ಅವರ ಉಪಸ್ಥಿತಿಯಲ್ಲಿ ನಮ್ಮ ಮನೆಯಲ್ಲೂ ನಾವು ಭಜನೆ ಮಾಡಬೇಕು. ಆಮೇಲೆ ಈ ಒಂದು ಯುಗಾದಿ ಉತ್ಸವ ಸಮಿತಿಯಿಂದ ಸಾರ್ವಜನಿಕವಾಗಿ ಯಾರ್ಯಾರು ಆಸಕ್ತರಿದ್ದಾರೋ ತಂಡದ ಮೂಲಕವಾಗಿ ಬರಬೇಕು. ಭಜನೆ ಮೂಲಕವಾಗಿ ಒಂದು ದೇವರನ್ನು ಒಲಿಸುವುದು, ಇನ್ನೊಂದು ನಮ್ಮಲ್ಲಿರುವಂಥ ಐಕ್ಯತೆಯನ್ನು ತೋರಿಸುವುದು, ಇದು ಉದ್ದೇಶದಿಂದ ಈ ಸಲ ನಾವು ದಿವ್ಯ ಸಾನ್ನಿಧ್ಯದಲ್ಲಿ, ಗುರುಗಳ ಸಾನ್ನಿಧ್ಯದಲ್ಲಿ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಸಹ ಮಾತುಕಟ್ಟೆ ದೇವಸ್ಥಾನದಲ್ಲಿ ಇಟ್ಟುಕೊಂಡಿದ್ದೇವೆ. ಅದರ ವಿವರಣೆ ಸಹ ಇದೆ ಅಂತಕ್ಕಂಥ ಆಮಂತ್ರಣದಲ್ಲಿ. ಒಟ್ಟಾಗಿ ಹೇಳಬೇಕು ಅಂತ ಇದ್ದರೆ, ಒಟ್ಟು ಈ ಹಿಂದೂ ಸಮಾಜ ಏಕ ದಿಕ್ಕಿನಲ್ಲಿ, ಏಕಮುಖವಾಗಿ, ಏಕ ಚಿಂತನೆಯಿಂದ ಹೋಗಬೇಕು ಮತ್ತು ನಮ್ಮ ಹಬ್ಬ ಹರಿದಿನಗಳು ನಮ್ಮ ಹಿಂದೂ ಪದ್ಧತಿಯಿಂದ ಆಚರಿಸಬೇಕು. ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ನಾವು ಎಲ್ಲರೂ ಸೇರಿ ಇದನ್ನು ಆಚರಿಸಬೇಕು ಹೇಳುವ ಉದ್ದೇಶದಿಂದ ನಾವು ಈ ಯುಗಾದಿ ಉತ್ಸವವನ್ನು ಕಳೆದ 17 ವರ್ಷ ಮಾಡಿಕೊಂಡು ಬರ್ತಿದ್ದೇವೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕು, ಅದರಲ್ಲಿ ಭಾಗಿತ್ವವಾಗಬೇಕು, ಶ್ರೀ ಗುರುಗಳ ಒಂದು ಆಶೀರ್ವಾದವನ್ನು ಪಡಿಬೇಕು. ಸಮಿತಿಯ ಸಂಚಾಲಕರಾದ ಮುರಳೀಧರ ಪ್ರಭು ಮಾತನಾಡಿ, ವ್ಯಕ್ತಿ ಆಧಾರಿತ ಕಾಲಗಣೀಯದಿಂದ ಭಾರತೀಯ ಪರಂಪರೆಯ ಕಾಲಗಣೀಯದ ಕಡೆಗೆ ಯುವ ಜನತೆಯನ್ನು ಸೆಳೆಯಲು ಈ ಯುಗಾದಿ ಉತ್ಸವವನ್ನು ಹುಟ್ಟುಹಾಕಿದ್ದೇವೆ. ಈ ವರ್ಷ ನಮ್ಮ ಹಿಂದೂ ಸಂಸ್ಕೃತಿ ಪರಂಪರೆಯ ಬಗ್ಗೆ ಅಪಾರ ಪಾಂಡಿತ್ಯ ಹೊಂದಿರುವ ವಾಗ್ಮಿಗಳಾದ ಗದಗದ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ಹೊನ್ನಾವರ ಸಾಲ್ಕೋಡು ಕೊಂಡದಕುಳಿಯ ಓಂಕಾರಾಶ್ರಮದ ಶ್ರೀ ಶಿವಾತ್ಮಾನಂದಪುರಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಯುಗಾದಿ ಉತ್ಸವದ ನಿಮಿತ್ತ ಮಾರ್ಚ್ 14ರ ಮಧ್ಯಾಹ್ನ 3 ಗಂಟೆಗೆ ಮಾಸ್ತಿಕಟ್ಟೆ ಸರ್ಕಲ್ನ ಶ್ರೀ ಮಹಾಸತಿ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಸಾಂಪ್ರದಾಯಿಕ ಮತ್ತು ಶಾಸ್ತ್ರೀಯ ಶೈಲಿಯ ಭಜನಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 19ರ ಸಂಜೆ ಪಂಚಾಂಗ ಶ್ರವಣ, ಶ್ರೀಗಳ ಆಶೀರ್ವಚನ, ಮಾಜಿ ಸೈನಿಕರಿಗೆ ಸನ್ಮಾನದ ಬಳಿಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ದೇವಿ ಮಹಾತ್ಮೆ, ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯುಗಾದಿ ಉತ್ಸವವನ್ನು ಇನ್ನು ಹೆಚ್ಚಿನ ಸಂಭ್ರಮ ಸಡಗರದಿಂದ ಆಚರಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಯುವಕರನ್ನ ನಾವು ದೂರ ತಗೊಂಡು ಹೋಗಬೇಕು.
ಈ ನಮ್ಮ ಕಾಲಗಣನೆ ಏನಿದೆ ಅದೊಂದು ಶ್ರೇಷ್ಠ, ಅದಕ್ಕೆ ಅವರನ್ನು ತರಬೇಕು. ಪಾಶ್ಚಾತ್ಯರ ವಿಚಾರಧಾರೆಗಳಿಗೆ ಬಲಿಯಾಗ್ತಾ ಇದ್ದಾರೆ, ಅದನ್ನು ಬಿಡಿಸಿ ನಮ್ಮ ಸಂಪ್ರದಾಯಗಳು, ನಮ್ಮ ಭಾರತೀಯ ಸಂಪ್ರದಾಯಗಳಿಗೆ ಅದರತ್ತ ಅವರು ಬರಬೇಕೆಂಬ ಉದ್ದೇಶದಿಂದ ನಾವು 18 ವರ್ಷಗಳಿಂದ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಈ ವರ್ಷ ನಡೆಯುವಂತೆ ಕಾರ್ಯಕ್ರಮಗಳೆಲ್ಲವೂ ನಡೆಯುತ್ತವೆ. ಈ ವರ್ಷ ಒಂದು ವಿಶೇಷ ನಾವು ಬದಲಾವಣೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕುಮಟಾದಲ್ಲಿ ನಿಮಗೆಲ್ಲ ಗೊತ್ತಿದೆ, ಸಾಧಾರಣ 27-28 ನಾವು ಬೇರೆ ಬೇರೆ ನಮ್ಮ ಸಮುದಾಯಗಳಿದ್ದಾವೆ. ಆ ಎಲ್ಲ ಸಮುದಾಯಗಳಿಗೂ ಒಂದು ಪ್ರಾಮುಖ್ಯತೆ ನೀಡಬೇಕೆಂಬ ಉದ್ದೇಶದಿಂದ ವಿಶೇಷವಾಗಿ ಮಡಿವಾಳ ಸಮುದಾಯದ ಗಜಾನನ ಮಡಿವಾಳರನ್ನ ಈ ವರ್ಷದ ಕಾರ್ಯಾಧ್ಯಕ್ಷರನ್ನಾಗಿ ನಾವು ಮಾಡಿದ್ದೇವೆ ಬಯಸ್ತೇನೆ. ಇನ್ನು ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ, ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಇವರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ, ಇವರು ಅತ್ಯಂತ ಪ್ರಖರ ವಾಗ್ಮಿಗಳು, ವಿಚಾರವನ್ನು ಅತ್ಯಂತ ಸ್ಫುಟವಾಗಿ ನಮ್ಮ ಮುಂದೆ ಇಡುವವರು, ವೈಜ್ಞಾನಿಕ ಹಿನ್ನೆಲೆ ನಮ್ಮ ಹಬ್ಬಕ್ಕೆ ಮತ್ತು ನಮ್ಮ ಜೀವನ ಪದ್ಧತಿಗೆ ಏನಿದೆ ಅಂತ ಹೇಳುವವರು. ಅಂಥ ವಾಗ್ಮಿಗಳನ್ನು ನಾವು ಕರೆತರ್ತಾ ಇದ್ದೇವೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಮಾತುಗಳನ್ನು ಕೇಳಲಿಕ್ಕೆ ಜನ ಬರಬೇಕು ಅಂತ ನಾನು ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಭಜನೆಯ ಸ್ಪರ್ಧೆ ನಾವು ಮಾಡ್ತಾ ಇದ್ವಿ, ಅದಕ್ಕೆ ಕೆಲವು ಆಕ್ಷೇಪಗಳು ಬಂದು, ಸ್ಪರ್ಧೆ ನೀವು ಮಾಡಬಾರ್ದು ಅಂತೇಳಿ ಈಗಲೇ ಭಜನೆ ಇದನ್ನು ನಾವು ಪ್ರದರ್ಶನ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಎಷ್ಟು ತಂಡಗಳು ಬರ್ತಾ ಇದ್ದಾವೋ ಅವರಿಗೆಲ್ಲರಿಗೂ ಪ್ರದರ್ಶನಕ್ಕೆ ಅವಕಾಶ, ಮತ್ತು ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಈ ವರ್ಷ ನಡೆಯಲಿದೆ. ಮತ್ತು ಆಮೇಲೆ ಕೂಡ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ವಿಶೇಷವಾಗಿ ಕೊಂಕಣ್ ಎಜುಕೇಷನ್ ಟ್ರಸ್ಟ್ನ ಜಾನಕಿ ಪ್ರಭು ಅಕಾಡೆಮಿ ವತಿಯಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ದೇವಿ ಮಹಾತ್ಮೆ ಯಕ್ಷಗಾನ, ಹೈಸ್ಕೂಲ್ ಮಕ್ಕಳಾದರೂ ಕೂಡ ದೇವಿ ಮಹಾತ್ಮೆ ಯಕ್ಷಗಾನವನ್ನು 2 ತಾಸು ಅದನ್ನು ಅವರು ಪ್ರತಿ ವರ್ಷ ನಡೆಯುವಂತೆ ಶೋಭಾಯಾತ್ರೆಗಳು ಕೂಡ ಹೊಸ ಕಲಾ ತಂಡವನ್ನು ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದಕ್ಕೆ ಬರಬೇಕು, ಯುವಕರು ವಿಶೇಷವಾಗಿ ಬರಬೇಕು. ನಾವು ಬೇರೆ ಬೇರೆ ಸಮುದಾಯಗಳನ್ನು ಜೊತೆ ಮಾತಾಡ್ತಾ ಇದ್ದೀವಿ, ಯುವಕರನ್ನು ಇದಕ್ಕೆ ಕಾರ್ಯಕ್ರಮಕ್ಕೆ ಕಳಿಸಿ ಅಂತ ಹೇಳಿ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಈ ವರ್ಷ ಕಾರ್ಯಕ್ರಮ ಮಾಡಲಿಕ್ಕೆ ಸರ್ಕಾರದ ನಿರ್ಬಂಧ ಇರೋದ್ರಿಂದ ಕಾರಣ ನಾವು ಗಿಬ್ ಹೈಸ್ಕೂಲ್ ಆವರಣದಲ್ಲಿ ಗಿಬ್ಸ್ ಸರ್ಕಲ್ ಹತ್ರ ಆ ಕಾರ್ಯಕ್ರಮವನ್ನು ಈ ವರ್ಷ ಮಾಡ್ತಾ ಇದ್ದೀವಿ. ತಾವು ಇದನ್ನು ಗಮನಿಸಬೇಕು ಮತ್ತು ಜನರಿಗೆ ಇದನ್ನು ತಿಳಿಸಬೇಕು ಅಂತ ನಾನು ಹೇಳಲು ಬಯಸ್ತೇನೆ. ಯುಗಾದಿ ಉತ್ಸವ ಸಮಿತಿಯ ಪ್ರಮುಖರಾದ GS ಹೆಗಡೆ ಯುಗಾದಿ ಉತ್ಸವ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಅಲ್ಲದೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಸುದ್ದಿಗೋಷ್ಠಿಯಲ್ಲಿ ಯುಗಾದಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಗಜಾನನ್ ಮಡಿವಾಳ್, ಪ್ರಮುಖರಾದ ಅರುಣ್ ಹೆಗಡೆ, ಸುರೇಶ್ ಭಟ್, MR ಭಟ್, SB ಹೆಗಡೆ, BNK ನಾಗರಾಜ್, ಶೀತಲ್ ಭಂಡಾರಿ, ಪೂರ್ಣಿಮಾ ಕಾಮತ್, MK ಶಾನ್ಬಾಗ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.